ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಬಳಿಕ ಯುಎಸ್ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಮಗೆ ಅತ್ಯಂತ ಇಷ್ಟವಾದ ಇಬ್ಬರು ಭಾರತೀಯ ಹಾಗೆ ಪಾಕಿಸ್ತಾನಿ ಪ್ರಜೆಗಳು ಯಾರು ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಈ ವೇಳೆ ಭಾರತದಿಂದ ಪತ್ನಿ ಉಷಾ ಹಾಗೂ ಪಾಕಿಸ್ತಾನದಿಂದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅತ್ಯಂತ ನೆಚ್ಚಿನ ವ್ಯಕ್ತಿಗಳು ಅಂತ ಹೇಳಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷದ ಶಮನದಲ್ಲಿ ಮುನೀರ್ ಅವರ ರಾಜತಾಂತ್ರಿಕ ಮತ್ತೆ ಮಿಲಿಟರಿ ನಾಯಕತ್ವವನ್ನ ಶ್ಲಾಘಿಸಿದ ವ್ಯಾನ್ಸ್ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಸಮ್ಮುಖದಲ್ಲೇ ಅವರ ಕಾರ್ಯವೈಖರಿಯ ಗುಣಗಾನ ಮಾಡಿ ಅಟ್ಟಕ್ಕೇರಿಸಿದ್ದಾರೆ. ಭಾರತದಿಂದ ನನ್ನ ಪತ್ನಿ ನೆಚ್ಚಿನ ವ್ಯಕ್ತಿ ಆದ್ರೆ ಪಾಕಿಸ್ತಾನದಿಂದ ನನ್ನ ನೆಚ್ಚಿನ ವ್ಯಕ್ತಿ ಆಸಿಮ್ ಮುನೀರ್ ಅಂತ ಯುಎಸ್ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕಳೆದ 3 ತಿಂಗಳಲ್ಲಿ ನಾನು ಎಲ್ಲರಿಗಿಂತ ಜಾಸ್ತಿ ಆಸಿಮ್ ಮುನೀರ್ ಜೊತೆ ಮಾತನಾಡಿದ್ದೀನಿ ಅಂತಾನೂ ಹೇಳಿದ್ದಾರೆ. ಮಧ್ಯಪ್ರಾಚ್ಯದ ಶಾಂತಿಯಲ್ಲಿ ಮುನೀರ್ ಮಿಲಿಟರಿ ಹಾಗೆ ರಾಜತಾಂತ್ರಿಕ ಕಾರ್ಯವೈಖರಿ ಮೆಚ್ಚಿದೆ ಅಂತ ಗುಣಗಾನ ಮಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷ ಶಮನಗೊಳಿಸುವುದಕ್ಕೆ ಅಮೆರಿಕ ಇರಾನ್ ನಡುವೆ ಮೊದಲ ಸುತ್ತಿನ ಮಾತುಕತೆ ನಡೆದಿದ್ದು, ಈ ವೇಳೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಭಾರತ ಮತ್ತೆ ಪಾಕಿಸ್ತಾನ ಇಬ್ರು ವ್ಯಕ್ತಿಗಳಂದ್ರೆ ನನಗೆ ತುಂಬಾ ಇಷ್ಟ. ಅದರಲ್ಲಿ ಇಬ್ರು ಭಾರತೀಯರಾದ ನನ್ನ ಪತ್ನಿ ಉಷಾ, ಮತ್ತೊಬ್ರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಅನ್ನೋದಾಗಿ ಎಲ್ಲರೆದುರು ಹೇಳ್ಕೊಳ್ತಾರೆ. ಅದು ತಮಾಷೆಯಾಗಿನೂ ಕೂಡ ಕಂಡಿತ್ತು. ಇದು ಸದ್ಯ ಬಾರಿ ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಹಾಗೆ ಪಾಕಿಸ್ತಾನದ ನಡುವಿನ ಸಂಬಂಧ ಬಹಳಷ್ಟು ಉತ್ತಮ ಆಗಿದ್ದು, ಅದರಲ್ಲೂ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಟ್ರಂಪ್ನಿಂದ ಹಿಡಿದು ಅಮೆರಿಕದ ಉನ್ನತಾಧಿಕಾರಿಗಳಿಗೆ ಹಾಟ್ ಫೇವರಿಟ್ ಆಗಿದ್ದಾರೆ. ಸದ್ಯ ಇದರ ಪ್ರದರ್ಶನ ಮತ್ತೊಮ್ಮೆ ಆಗಿದೆ. ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಮಾತುಕತೆಗಳ ಬಳಿಕ ಮಾಧ್ಯಮದ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಈ ಶಾಂತಿ ಸಭೆಯಲ್ಲಿ ಪಾಕಿಸ್ತಾನದ ಪಾತ್ರವನ್ನ ಉಲ್ಲೇಖಿಸುವಂತ ವೇಳೆ ತಮ್ಮ ನೆಚ್ಚಿನ ಭಾರತೀಯ ಮತ್ತೆ ಪಾಕಿಸ್ತಾನಿ ವ್ಯಕ್ತಿಗಳನ್ನ ಬಹಿರಂಗಪಡಿಸಿರೋದು ನಗೆ ಚಟಾಕಿ ಹಾರಿಸಿದ್ದಾರೆ. ಈ ಕುರಿತು ಮಾತನಾಡಿ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅವರು ಇಸ್ಲಾಮಾಬಾದ್ನಲ್ಲಿ ಪಾಕಿಸ್ತಾನಿ ಪ್ರಧಾನಿಯೊಂದಿಗೆ ತಮ್ಮನ್ನ ಸ್ವಾಗತಿಸಿದಾಗಿನಿಂದಲೂ ನನ್ನ ಜೀವನದಲ್ಲಿ ಇಬ್ಬರು ಬಹಳ ಮುಖ್ಯವಾದ ವ್ಯಕ್ತಿಗಳಿದ್ದಾರೆ ಅಂತ ನಾನು ತಮಾಷೆ ಮಾಡಿದ್ದೇನೆ. ಅದರಲ್ಲಿ ಒಬ್ಬ ಭಾರತೀಯ ಮತ್ತೆ ಒಬ್ಬ ಪಾಕಿಸ್ತಾನಿ. ಆ ಭಾರತೀಯ ವ್ಯಕ್ತಿ ನನ್ನ ಹೆಂಡತಿ ಆದ್ರೆ ಪಾಕಿಸ್ತಾನಿ ವ್ಯಕ್ತಿ ಫೀಲ್ಡ್ ಮಾರ್ಷಲ್ ಮುನೀರ್ ಅಂತ ಹೇಳಿರೋದು. ಅದರ ನಂತರದಲ್ಲಿ ಅವರು ಮಾತು ಮುಂದುವರಿಸಿ ಹೇಳ್ತಾರೆ, ಕಳೆದ 3 ತಿಂಗಳ ಸಂಘರ್ಷದ ಅವಧಿಯಲ್ಲಿ ಮುನೀರ್ ಕಾರ್ಯವೈಖರಿ ಹಾಗೆ ತಮ್ಮ ನಡುವಿನ ಸಂಬಂಧದ ಕುರಿತು ಶ್ಲಾಘನೆ ಮಾಡಿ, ಕಳೆದ 3 ತಿಂಗಳಲ್ಲಿ ನಾನು ಬೇರೆಯವರೊಂದಿಗೆ ಮಾತನಾಡಿದಕ್ಕಿಂತ ಹೆಚ್ಚಾಗಿ ಮುನೀರ್ ಜೊತೆ ಮಾತನಾಡಿದ್ದೀನಿ. ಅವರ ರಾಜನೀತಿ ಮತ್ತೆ ಮಿಲಿಟರಿ ನಾಯಕತ್ವ ಇಲ್ಲದೆ ನಾನಿವತ್ತು ಇಲ್ಲಿ ಇರ್ತಾ ಇರಲಿಲ್ಲ. ಈ ಮೂಲಕ ಮುನೀರ್ ತಮ್ಮನ್ನ ತಾವು ಒಬ್ಬ ಮಹಾನ್ ರಾಜತಾಂತ್ರಿಕ ಅನ್ನೋದಾಗಿ ತೋರಿಸ್ಕೊಂಡಿದ್ದಾರೆ ಅಂತ ವ್ಯಾನ್ಸ್ ಹೇಳಿರೋದು ಗಮನಾರ್ಹ. ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಹಾಗೆ ಕತಾರ್ ಪ್ರಧಾನಿ ಮತ್ತೆ ವಿದೇಶಾಂಗ ಸಚಿವ ಶೇಖ್ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಬಿನ್ ಜಾಸಿಮ್ ಅಲ್ ಥಾನಿ ಅವರ ಸಮ್ಮುಖದಲ್ಲೇನೆ ಹೀಗೆ ವ್ಯಾನ್ಸ್ ಮುನೀರ್ ಗುಣಗಾನ ಮಾಡಿದ್ದಾರೆ. ಈ ಹೇಳಿಕೆ ಇರಾನ್ ಒಪ್ಪಂದದ ಪ್ರತಿ ಬಿಡುಗಡೆಗೆ ತಡವಾಗಿದ್ಯಾಕೆ ಅನ್ನುವಂಥ ಪ್ರಶ್ನೆಗೆ ಪಾಕಿಸ್ತಾನದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಅಂತ ಟೀಕಿಸಿದ ಕೆಲವೇ ದಿನಗಳ ಬಳಿಕ ಬಂದಿದ್ದು. ಈ ವೇಳೆ ವ್ಯಾನ್ಸ್ ಪಾಕಿಸ್ತಾನ ಮತ್ತೆ ಕತಾರ್ ವ್ಯವಸ್ಥೆಗಳಲ್ಲಿ ಅವರಿಗೆ ಮೊದಲ ತಿದ್ದುಪಡಿ ಮತ್ತೆ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಅನ್ನೋದಾಗಿ ತಿಳಿಸಿದರು. ಭಾರತದ ಆಂಧ್ರಪ್ರದೇಶ ಮೂಲದ ಕುಟುಂಬದ ಉಷಾ ವ್ಯಾನ್ಸ್ ಅವರೊಂದಿಗೆ ವೈವಾಹಿಕ ಬಂಧ ಹಂಚಿಕೊಂಡಿರುವಂತಹ ಯುಎಸ್ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಈಗಾಗಲೇ ಹಲವು ಸಂದರ್ಭಗಳಲ್ಲಿ ಅವರ ಪತ್ನಿಯ ಕುರಿತು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಆದರೆ ಇದೀಗ ತನ್ನ ಪತ್ನಿಗೆ ಹೋಲಿಕೆ ಮಾಡಿ ಭಾರತದಿಂದ ನನ್ನ ನೆಚ್ಚಿನ ವ್ಯಕ್ತಿ ನನ್ನ ಪತ್ನಿ ಆದ್ರೆ ಪಾಕಿಸ್ತಾನದಿಂದ ನನ್ನ ನೆಚ್ಚಿನ ವ್ಯಕ್ತಿ ಮುನೀರ್ ಅಂತ ಹೇಳಿರೋದು ಚರ್ಚೆಗೆ ಕಾರಣವಾಗಿದೆ.